ಇವಾಗ ಹುಡುಗರು ಬರ್ಬೇಕಲ್ಲಿ ಏನ್ ಜಾ ಬಜ ಹೋಗ್ ಜಾ ಇದ್ದಿ ಅವನು ಅವ್ವ ಅಪ್ಪ. ಇವಾಗ ಬಿಗ್ ಬಾಸ್ ಮನೇಲಿ ಅವ್ರಿಗೊಂದು ಜೋಡಿ ಮಾಡಿದ್ದಾರೆ ಕಾವ್ಯ. ಹೆಂಗ್ ಅನ್ಸುತ್ತೆ ಜೋಡಿ ನಿಮ್ಗೆ? ಜೋಡಿ ತುಂಬಾ ಚೆನ್ನಾಗದೆ. ಜೋಡಿ ಅಂದ್ರೆ ಚೆನ್ನಾಗದೆ. ಸೊಸೆ ಮಾಡ್ಕೋತೀರಾ? ಸೊಸೆ ಅಂದ್ರೆ ಅವ್ರು ಇಷ್ಟಪಟ್ರೆ ಆಗ್ಲಿ, ನಮೇನ್ ಬೇಡ ಅನ್ನೋದಿಲ್ಲ, ಅವ್ರ ಇಷ್ಟ. ನಮಸ್ಕಾರ. ಈಗ ನಮ್ ಜೊತೆ ಗಿಲ್ಲಿ ನಟ ಅವರ ತಾಯಿ ಇದಾರೆ, ಸವಿತಾ ಮೇಡಮ್ ಅಂತ. ಅಮ್ಮ ನಮಸ್ತೆ. ನಮಸ್ತೆ. ಓಕೆ, ಈಗ ನಿಮ್ಮ ಮಗ ಇವಾಗ ಬಿಗ್ ಬಾಸ್ ಮನೇಲಿ ಇದಾರೆ. ಸೊ ಹೇಗ ಅನಿಸ್ತಿದೆ? ನೋಡ್ತೀರಾ ಬಿಗ್ ಬಾಸ್? ಬಿಗ್ ಬಾಸ್ ನೋಡ್ತೀನಿ. ಹೇಗ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಯ್ತು. ಸೊ ಅವ್ರ ಆಟ ಆಡೋದೆಲ್ಲ, ಆಟಗಳು ಎಲ್ಲ ನೋಡ್ತಾ ಇದ್ರ? ನೋಡ್ತಾ ಆಟಗಳೆಲ್ಲ ನೋಡ್ತೀವಿ. ತುಂಬಾ ಸಂತೋಷ ಆಯ್ತು ಅದನ್ನ ಆಡ್ತಿರೋ ಆಟ. ತುಂಬಾ ಈಗ ಬಿಗ್ ಬಾಸ್ ಮನೆಯಲ್ಲಿ ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ಏನಪ್ಪಾ ಅಂತಂದ್ರೆ ಅವ್ರು ಮೀಸೆ ತೆಗೆದ್ಬಿಟ್ರು. ಏನ್ ಅನ್ಸ್ತದೆ ಅದು? ಅಂದ್ರೆ ಮೀಸೆ ತೆಗೆದು ಅವನು ಚೆನ್ನಾಗಿ ಕಾಣ್ತಿದ್ನ, ಚೆನ್ನಾಗಿ ಇದ್ ಮಾಡ್ತಿದ್ನ. ಈಗ ಮೀಸೆ ತೆಗೆದ್ ಬೇಜಾರಾಯ್ತು. ಏನು ಇಲ್ಲ, ಅದು ಆಟ ಅಂತ ಬಂದ್ಮೇಲೆ ಅದನ್ನ ಮಾಡ್ತಾರೆ. ಆಗ್ಲಿ, ಆಮೇಲೆ ಮಾಮೂಲಿ ಇದಾಯ್ತ ನಮ್ಗೆ. ಈಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಜನ ನೋಡ್ತಾವ್ರಲ್ಲ, ಅದಕ್ಕೂನು ಈ ಮುಂಚೆ ಮನೇಲಿ ಇರ್ತಾರ, ಎರಡು ಒಂದೇ ಹಂಗೇನೆ ಇರ್ತಾರ ನ್ಯಾಚುರಲ್ ಆಗಿ? ಅಯ್ಯೋ, ಮನೇಲೂ ಅದೇ ತರ. ಅವ್ನು ಹೋಗ್ಬೇಕಾದ್ರೆ ಬಿಗ್ ಬಾಸ್ಗೆ, ಅಂದ್ರೆ ಬಿಗ್ ಬಾಸ್ ಹೋಗು ಗಂಟು ನಮ್ಗ್ ಗೊತ್ತಿಲ್ಲ ಅವನು ಈತನೇ ಬಿಗ್ ಬಾಸ್ಗೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಹೋಗ್ಬೇಕಾದ್ರೆ ನಾವು ಓಹೋ ಇವನು ಮನೇಲೂ ಆಡುವಂಗೆ ಆಡ್ತಾನೆ, ಬಿಗ್ ಬಾಸ್ ಅಲ್ಲಿ ಇವನು ಹೋದ್ರೆ ಯಾವ್ದು ಇರುದು ಓಪನ್ ಆಗಿ ಆಡ್ತಾನೆ. ಇವನು ಮನೇಲಿ ಆಡುವಂಗೆ ಅಲ್ಲಿ ಏನಂದಾರೋ ಏನ್ ಮಾಡಾರೋ, ಅಯ್ಯೋ ಏನೋ ಗೊತ್ತಿಲ್ವಲ್ಲ ಅಂತ ನನ್ ಮಗಳೊಂದ್ ಹೇಳ್ಕತಾ ಇದ್ದಿ. ಅಂದ್ರೆ ನನ್ ಮಗಳು ಹಂಗೆ, ಇವ್ನ್ ಸರಿ ಇಲ್ಲಕ್ಕನವ, ಇವ್ನು ಇರುವಂಗೆ ಆಡ್ತಾನೆ, ಇವ್ನು ಇರುವಂಗೆ ಇರ್ತಾನೆ, ಯಾರ್ ಏನ್ ಬೇಜಾರ್ ಮಾಡ್ಕೊಂಡಾರ ಏನ್ ಮಾಡಾರ, ಇವನಂತೂ ನಾ ಹೇಳಕ್ ಆಗುದಿಲ್ಲ ಅಂತ ಅಂತಿದ. ಇವಾಗ ಅವ್ನ ಆಟ ಇಲ್ಲೆಂಗ್ ಮಾಡ್ತಿದ್ನ ಅಲ್ಲೂ ಹಂಗೆ ಮಾಡ್ತಾವನೆ ಅನ್ನೋದು ಜನಕ್ಕೆಲ್ಲ ಆ ಪ್ರೀತಿ. ಓ ಇವನು ಇರುವಂಗೆ ಅವನೇ ಅನ್ನೋದೊಂದು ಪ್ರೀತಿ ತೋರ್ತಾವ್ರೆ ಜನಗಳು. ಅದೊಂದು ಸಂತೋಷ. ಅಂದ್ರೆ ನ್ಯಾಚುರಲ್ ಗಿಲ್ಲಿ ನಟ ಇಲ್ಲಿ ಹೆಂಗಿರ್ತಾರೋ ಅದೇ ತರ ಅವ್ನ್ ಬದ್ಲ ಆಗೇ ಇಲ್ಲ. ಅವ್ನ್ ಬಟ್ಟೆ ಹಾಕೋದಾಗ್ಲಿ, ಅವ್ನ್ ಮಾತಾಡೋದಾಗ್ಲಿ, ಅವ್ನ್ ಏನೇ ಆಟ ಆಡ್ಬೇಕಾದ್ರು ಇಲ್ಲಿ ಯಾವ ತರ ಇದ್ನ ಅದೇ ತರ. ಅವ್ನ್ ಬದ್ಲ ಆಗ್ನೇ ಇಲ್ಲ ಅವನು. ಈ ಗಿಲ್ಲಿ ನಟ ಓದೆಲ್ಲ ಮುಗಿದ್ಮೇಲೆ ಐ ಟಿ ಐ ಬಿಟ್ಟ ಮೇಲೆ ಒಂದು ವರ್ಷ ಎಲ್ಲೋ ನಾಪತ್ತೆ ಆಗ್ಬಿಟ್ಟಿದ್ರೆ ಅಂತಲ್ಲ? ವರ್ಷ ನಾಪತ್ತೆ ಆಗಿದ ಅಂದ್ರೆ ಅವನು ಓದಕ್ ಹೋಯ್ತಿದ್ನ ದೊಡ್ಡಿಲಿ, ಕೆ ಎಂ ದೊಡ್ಡಿ ಅಂತ. ಓದಕ್ ಹೋಗ್ಬೇಕಾದ್ರೆ ಅವನು ಐಟ ಪರೀಕ್ಷೆ ಬರದ್ನ. ಐಟ ಪರೀಕ್ಷೆ ಬರೆದ್ಬಿಟ್ಟು ಅವನು ಅವ್ರಪ್ಪ ತರಕಾರಿ ಬೆಳೆಯೋದು, ಕುರಿ ಸಾಕುದು. ಅವ್ನ್ ಏನ ಕಾಲೇಜ್ ಬಿಟ್ಟು ಬತ್ತು ಅಂದ್ರೆ ಅವ್ನ್ ಕೆಲ್ಸ ಗೀಬೇಕು, ಅವನು ಹೊಲ್ತಕ್ ಹೋಗ್ಬೇಕು. ಇಲ್ಲ ಅಂದ್ರ ಅವನ್ಗೆ ಏಟು. ಅದಕ್ಕೆ ಇವನ್ ಎದ್ರಿಕಂದು ಅಪ್ಪ ಹೊಡಿತ್ಲೇ ಇರ್ತಾನೆ, ನಾ ಹೊಂಟೈತೀನಿ, ನಾ ಬೆಂಗ್ಳೂರ್ಗೆ ಎದ್ಬಿಡ್ತೀನಿ, ಬೆಂಗ್ಳೂರ್ಗೆ ಎದ್ಬಿಡ್ತೀನಿ. ನಾ ಎಲ್ಲ ತಮಾಸ್ಕ ಆಡ್ತಾನೆ ಇವನು. ನಿಜವಾಗ್ಲೂ ಇವ್ನು ಓದನ, ಬೆಂಗ್ಳೂರು ಅಂತ ಏನು ಅನ್ನೋದು ಗೊತ್ತಿಲ್ಲ, ಇವ್ನು ಹೋಗೋದ ಅನ್ನೋದ್ ನಾನ್ ತಿಳ್ಕೊಬಿಟ್ಟಿನಿ. ಅಂದ್ರೆ ಇವ್ನು ಐಟೆ ಬೆಳಿಗ್ಗೆ ಬರ್ದಾನೆ, ಸಾಯಂಕಾಲನೇ ಎದ್ಬಿಟ್ಟವ್ನೆ. ಆದ್ರೆ ನಮ್ಗೆ ನಾನು ಅಯ್ಯೋ ಎಲ್ಲೋ ಹೋಗೋನೆ ಮಕ್ಳು ಹುಡುಗರು ಜೊತೆಲಿ ಹೋಗೋನೆ, ಬತ್ತನೆ ಅಂತ ನಾನು ಕಾದಿ ಅಂದ್ರೆ ಬರ್ನಿಲ್ಲ. ಆಮೇಲೆ ನನ್ಗಂತೂ ಒಳ ಜಾಸ್ತಿ, ದುಃಖ ಒಳ ಜಾಸ್ತಿ. ಅಂದ್ರೆ ಆಮೇಲೆ ಇವನು ಮೊಬೈಲ್ಗೆಲ್ಲ ಬರೋ ಗಂಟ್ಲು ನಮ್ಗ್ ಗೊತ್ತಿಲ್ಲ. ಮೊಬೈಲ್ ಹಿಂಗೆ ಒಂದ್ ಹುಡ್ಗ ಬಂದು, ಅಕ್ಕ ನಿನ್ ಮಗ ಮೊಬೈಲ್ ಬಂದವಣ ನೋಡಕ್ಕ ಅನ್ನೋ ಗಂಟ್ಲು ನಮ್ಗ್ ಗೊತ್ತಿಲ್ಲ. ಆವಾಗ ಮೊಬೈಲ್ ಅಲ್ಲಿ ತೋರದ್ಮೇಲೆ ಅವಾಗ ಸಮಾಧಾನ. ನಿಮ್ಗೆ ಆ ಕ್ಷಣ ಅಂದ್ರೆ ಒಂದು ವರ್ಷಗಳ ಕಾಲ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಲ್ಲ? ನಮಗ್ ಗೊತ್ತೇ ಇಲ್ಲ. ಅವನ್ ತಾವ್ ಫೋನ್ ಇಲ್ಲ, ನಮ್ ತಾವ್ ಫೋನ್ ಇಲ್ಲ, ನಮ್ ಏನು ಅನ್ನೋದು ಗೊತ್ತಿಲ್ಲ. ಅವ್ನ್ ಎಲ್ಲೋಗನೆ ಅಂತ ಗೊತ್ತಿಲ್ಲ. ಇಲ್ಲಿ ಬಂದ್ರೆ ಅಪ್ಪ ಹೊಡಿತಾನೆ ಅಂತ. ಅಲ್ಗೆ ಎಲ್ಗಾರ ಹೋಗ್ಬೇಕು ಅಂದ್ರೆ ಯಾರ ಮನೆ ಗೊತ್ತಿಲ್ಲ. ನೀವು ನೆಂಟ್ರ ಮನೆಲ್ಲ ವಿಚಾರಿಸ್ಬಿಟ್ರ ನಮ್ಮ ಮಗ ಬಂದರ ಅಂತ? ಎಲ್ಲಾನು ವಿಚಾರಿಸಿದ್ ಮಾತ್ರ ಇರ್ನಿಲ್ಲ ಅವನು. ಅಂದ್ರೆ ಎಲ್ಲೋ ಹೋಗಾನೆ ಅಂದ್ರೆ ಅಲ್ಲಿ ನಂಟ್ರ ಮನೆಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ನಿಗೆ. ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತ ಓದದ್ದು ಸರಿ ಗೊತ್ತಾಗ್ಲಿಲ್ಲ ಅವ್ನಿಗೆ. ಅಯ್ಯೋ ನೋವು ಅಂದ್ರೆ ಅಷ್ಟೊಂದ್ ಮಂತಮಂಗ ಹೋಗುವಾಗ ನೋವು ಆಗಲ್ದೆ, ನೋವು ಆಯ್ತು, ದುಃಖ ಆಯ್ತು. ಅಂದ್ರೆ ಆ ದುಃಖನೆಲ್ಲ ಈಗ ಮರಿಸ್ತಾವ. ಈಗ ನಿಮ್ಮ ಮಗ ಯಾವ್ದಾದ್ರು ಕಷ್ಟಪಟ್ಟದ್ದು ಇವಾಗ ನೆನ್ಕೊಳೋದಾದ್ರೆ, ಆಕ್ಚುಲಿ ಇವಾಗ ಇಷ್ಟೊಂದ್ ಜನ ಪ್ರೀತಿ ಸಿಕ್ಕಿದೆ. ಕರ್ನಾಟಕದಾದ್ಯಂತ ಗಿಲ್ಲಿ ನಟ ಯಾರು ಅಂತ ಗೊತ್ತು. ಆಗ ಸ್ವಲ್ಪ ಜನ ಗೊತ್ತಿತ್ತು. ಕೆಲವೊಂದು ಯೂಟ್ಯೂಬ್ ಅಲ್ಲಿ ಬಂದಾಗ, ಶಾರ್ಟ್ ಫಿಲ್ಮ್ ಮಾಡಿದಾಗ, ಅದಾದ್ಮೇಲೆ ಕೆಲವೊಂದು ಪ್ರೋಗ್ರಾಮ್ ಗಳಲ್ಲಿ ಗೆದ್ದಾಗ ಜಿ ಕನ್ನಡದಲ್ಲಿ ಸ್ವಲ್ಪ ಜನ ಗೊತ್ತಿತ್ತು, ಆಲ್ರೆಡಿ ಫೇಮಸ್ ಆಗಿದ್ರು, ಇಲ್ಲ ಅಂತಲ್ಲ. ಸೊ ಈಗ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ. ಇದ್ರಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ನೋಡ್ತಾರೆ. ಈಗ ಈ ಲೆವೆಲ್ ಬೆಳೆದಿದ್ದಾರಲ್ಲ, ಸೊ ಇದನ್ನ ನೋಡಿದಾಗ, ಈಗ ಪರಿಸ್ಥಿತಿ ನೋಡಿದಾಗ ಅವ್ರು ಕಷ್ಟಪಟ್ಟದ್ದು ಯಾವ್ದಾದ್ರು ನೆನಪು ಮಾಡ್ಕೋಬೋದಾ? ನನ್ ಮಗ ಇಂಥ ಟೈಮಲ್ಲಿ ಈ ತರ ಎಲ್ಲ ಕಷ್ಟಪಟ್ಟದ್ದು ಅಂದ್ರೆ, ಅವ್ನ್ ಬೆಂಗ್ಳೂರ್ಗ್ ಹೋಗ್ಬೇಕಾದ್ರೆ ಅವ್ನಿಗೆ ಒಂದೇ ಒಂದ್ ಬಟ್ಟೆ ಅವ್ನ ಇಕ್ಕ ಓದದ್ದು. ಅವ್ನಿಗೆ ಏನಂದ್ರೆ ದುಡ್ಡಿಲ್ಲ, ಕಾಸಿಲ್ಲ, ಅವನು ಬಟ್ಟೆ ಇಲ್ಲ. ಅವನು ಆ ತರದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಯಾವ ತರ ಅವ್ನ ಊಟಕ್ಕಾಗಿ ಯಾವ ತರ ಕಷ್ಟಪಟ್ಟಿದಾನೋ, ಅವ್ನ್ ಯಾವ ತರ ಅಂದ್ರೆ ಆ ಕಷ್ಟವ ಗೊತ್ತ ಅವ್ನಿಗೆ. ಎಲ್ಲಾನು ಅವ್ನ್ ಪಟ್ಟಿರುವಂತ ಕಷ್ಟವ ಯಾರು ಅಂತ ಜನಗಳು ಕಂಡ್ರೆ ಅವ್ನಿಗೆ ತುಂಬಾ ಪ್ರೀತಿ ಅವನ್ಗೆ.
ಯಾಕೆಂದ್ರೆ ಏನು ಇಲ್ದಲೆ ಹೋಗಿ ಒಂದ್ ರೂಮ್ ಮಾಡ್ಕೊಂಡು ರೂಮ್ ಬಾಡಿಗೆ ಕಟ್ಕೊಂಡು ಊಟ ಮಾಡ್ಕೊಂಡು ಅವಾಗ ಹೋಗ್ಬೇಕಾದ್ರೆ ರೂಮ್ ಬಾಡಿಗೆ ಯಾರು ಎಲ್ಲೆಲ್ಲೋ ಮನೆಗೆ ಎಲ್ಲೆಲ್ಲೋ ಇದ್ದು ಇಷ್ಟೊಂದ್ ಅನ್ಭೋಗ್ಸವನೆ ಅಂತ ನಮ್ಗೆ ನೋವಾಯ್ತು ಅಷ್ಟೇ. ಅದನ್ನೆಲ್ಲ ಕೂಡ ನೋವಾಗುತ್ತೆ. ನೋವಾಯ್ತು. ಈ ಕಾಲೇಜು ಸ್ಕೂಲ್ಗಳಲ್ಲಿ ಈ ಸ್ಕೂಲ್ ಎಲ್ಲ ಓದಿದ್ದಿದೆ ನಿಮ್ಮೂರನೆ? ನಮ್ಮೂರು 8ನೇ ಕ್ಲಾಸ್ ಗಂಟೆ ಇಲ್ಲಿ, ಹೈಸ್ಕೂಲು ಬಂಡೂರು ಐತ್ಲೆ KM ದೊಡ್ಡಿ ಐಟೆ ಮಾಡೋದು ಕಾಲೇಜ್. ಅಲ್ಲಿ ತುಂಟಾಟ ಮಾಡ್ಕೊಂಡು ಕಂಪ್ಲೇಂಟ್ ಕಂಪ್ಲೇಂಟ್ ಅವ್ರ ತುಂಟಾಟ ತರ್ಲೆ ಹಿಂಗೆಲ್ಲ ಆಟ ಆಡುದು. ಅವ್ರಪ್ಪ ಅದಕ್ಕೆ ಹೊಡಿತಿದ್ನ. ಅಂದ್ರೆ ನಾನು ಎಲ್ಲೂ ಹೋಗುವ ಅಷ್ಟಿಲ್ಲ, ಮಾತ್ರ ಗೇಮನು ಹಂಗೆ ಗೇಯ್ತಿದ್ನ. ಯಾವ್ದಾದ್ರು ಮರ ಹತ್ಬೇಕಲ್ಲಿ ಏನಾದ್ರು ಗೇಮ ಗೇಯ್ಬೇಕಲ್ಲಿ ಗೇಯ್ತಿದ್ನ. ಅಂದ್ರೆ ಅವ್ರ ಅಪ್ಪನ್ಗೆ ಇವಾಗ್ಲೂ ಎದುರ್ಕತ್ತಾನೆ. ಇವಾಗ್ಲೂ ಅವ್ರಪ್ಪ ಅಂದ್ರೆ ಯಾವ್ದಾರು ನನ್ನೊಂದಿಗೆ ಯಾವ್ದಾದ್ರು ಹೇಳ್ಕಂದ್ರೆ ಅವ್ರಪ್ಪ ಬಂದೇಟ್ಗೆ ಸುಮ್ಮ ಕೂತ್ಬಿಡ್ತಾನೆ. ಅದೊಂದೇ ಸಾಧ್ಯ. ಈ ಸುಮ್ನಿರಪ್ಪ ನಿಂಗೆ ಗೊತ್ತು ಈ ತರ ಮಾತಾಡಲ್ವಾ? ಆತರ ಏನವ ಅವ್ವ ಅಂತಾನೆ ಅವ್ನು ಇದ್ ಮಾಡೋದಿಲ್ಲ. ಏನಪ್ಪ ಇದೇ ತರ ನಾನು ಹಂಗು ಅಂತೀನಿ. ಯಾಕೆ ಬೆಂಗ್ಳೂರ್ಗ್ ಹೋಗಿ ಎಷ್ಟ್ ದಿವಸ ಆಗದೆ, ಒಂದ್ ಯಾವ್ದಾದ್ರು ಸಿಟಿ ಮಾತಾಡಲಿ ಏನು ನಂಗೆ ಬರುದಿಲ್ಲ. ಅವನು ಯಾವಾಗ್ಲೂ ಇವಾಗ ಹುಡ್ಗರ್ ಬರ್ಬೇಕಲ್ಲಿ ಏನ್ ಬಜಾ ಹೋಗ್ಜಾ ಅವನು ಅವ್ವ ಅಪ್ಪ. ಇವಾಗ ಬಿಗ್ ಬಾಸ್ ಬಂದ್ರೆ ಅವ್ರಿಗೊಂದು ಜೋಡಿ ಮಾಡಿದಾರೆ, ಕಾವ್ಯ. ಹೆಂಗ್ ಅನ್ಸುತ್ತೆ ಜೋಡಿ ನಿಮ್ಗೆ? ಜೋಡಿ ತುಂಬಾ ಚೆನ್ನಾಗದೆ. ಜೋಡಿ ಅಂದ್ರೆ ಚೆನ್ನಾಗದೆ. ಸೊಸೆ ಮಾಡ್ಕೋತೀರಾ? ಸೊಸೆ ಅಂದ್ರೆ ಅವ್ರ ಇಷ್ಟಪಟ್ರೆ ಆಗ್ಲಿ, ನಮೇನ್ ಬೇಡ ಅನ್ನೋದಿಲ್ಲ. ಅವ್ರಿಷ್ಟ ಅಂದ್ರೆ ಇಷ್ಟು ದಿವಸ ಗಂಟ ನನ್ ಮಗ ಒಳ್ಳೆ ಹೆಸರು ಕೊಟ್ಟಾನಲ್ವಾ, ಅವನು ಯಾವ್ದು ತಪ್ಪು ಹೋಗುದಿಲ್ಲ ಅನ್ನೋದು ಗೊತ್ತಲ್ವಾ, ಆಗ್ಲಿ ಅಂತ. ನಿಮ್ ಮಗ ಏನೇ ಡಿಸಿಷನ್ ತಗೊಂಡ್ರು ಸರಿಯಾಗಿರುತ್ತೆ. ಇವಾಗ ತಕ್ಕಂದ ಅವನು ಒಳ್ಳೆ ಇದಕ್ಕೆ ನಮ್ ಜನಗಳನ್ನೆಲ್ಲ ಸಂಪಾದನೆ ಮಾಡಿ ಅವನು ಇದು ಮಾಡವನಲ್ವಾ, ಅದೊಂದೇ ಸಂತೋಷ. ಅವನು ಒಳ್ಳೆ ಇದ್ರಲ್ಲೇ ಹೋಯ್ತಾನೆ ಅನ್ನೋದು ಗೊತ್ತು ನಮ್ಗೆ. ಈಗ ನಿಮ್ ಮಗ ಯಾವತ್ತಾರು ಹೇಳ್ತಾ ಇದ್ರ, ನಾನು ನೋಡವ ನಾನು ದೊಡ್ಡ ಪರದೆ ಮೇಲೆ ಬರ್ತೀನಿ, ಇವಾಗ ಮೊಬೈಲ್ ಅಲ್ಲಿ ಕಾಣಿಸ್ಕೊತಾ ಇದೀನಿ, ನೀನ್ ಟಿವಿನ ಬರಂಗ್ ಮಾಡ್ತೀನಿ ನಾನು ಅಂತ ನಿಮ್ಮ ಹತ್ರ ಯಾವತ್ತಾರ ಹೇಳಿದ್ರ? ನಮ್ ಜೊತೆಲಿ ಅವತ್ತು ಏನು ಹೇಳಿಲ್ಲ. ಅಂದ್ರೆ ಅಪ್ಪ ಹೊಡಿತಾನೆ, ನಾನ್ ಬೆಂಗ್ಳೂರ್ಗ್ ಹೋಯ್ತೀನಿ, ನಾನ್ ನೋಡುವೆ, ಇವ್ನು ಹೊಡಿಯಂಗೆ ನಾನು ಯಾವ್ದನ್ನಾದ್ರೂ ಸಾಧಿಸ್ತೀನಿ, ಸುಮ್ನಿರು ಅಂತ ಅದೊಂದ್ ಮಾತು. ಬೆಂಗ್ಳೂರ್ಗ್ ಹೋಯ್ತೀನಿ ಅಂದ್ರೆ ಏನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಹೇಳ್ತಿರ್ಲಿಲ್ಲ. ಬೆಂಗ್ಳೂರ್ಗ್ ಹೋಯ್ತೀನಿ ಅಷ್ಟೇ. ಆಕ್ಟಿಂಗ್ ಮಾಡ್ತೀನಿ ಈ ತರ ಎಲ್ಲ ಅವನ್ಗೆ ಅಲ್ಲಿ ಹೋದ್ಮೇಲೆ ಇದಾಯ್ತು. ಏನಾದಂತೂ ಗೊತ್ತಿಲ್ಲ. ಅಂದ್ರೆ ಈ ಕೆಲವೊಂದು ಊರುಗಳಲ್ಲಿ ಇದ್ ಮಾಡ್ತಾ ಇದ್ರು, ಶಾರ್ಟ್ ಫಿಲಂ ತರ, ಅಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಬಿಡ್ತಾ ಇದ್ರು. ಅದನ್ನೆಲ್ಲ ಯಾವ ಊರಲ್ಲಿ ಮಾಡ್ತಿದ್ದವ್ರು? ಅಂದ್ರೆ ಯಾವ ಊರು ಅಂತ ಗೊತ್ತಿಲ್ಲ ಕಣಪ್ಪ, ಯಾವ ಊರು ಅಂತ ಗೊತ್ತಿಲ್ಲ. ಇಲ್ಲಿ ಮಾತ್ರ ಒಂದೇ ಮಾಡಿದ್ದು, ಅದ್ ಯಾವ ಊರು ಅಂತ ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ಏನ್ 1 ವರ್ಷ ಕಾಣೆ ಆಗಿದ್ರು ಅಲ್ಲಿ ಮಾಡಿ ಮೊಬೈಲ್. ನಿಮ್ ಮೊಬೈಲ್ ಬಂದ ತಕ್ಷಣ ಶಾಕ್ ಆಯ್ತು? ಸಾಕಾಯ್ತು. ಅಲ್ಲಿವರೆಗೂ ಗೊತ್ತಿಲ್ಲ ನಿಮ್ ಮಗ ಹಿಂಗೆಲ್ಲ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಜನ ನಗಿಸ್ತಾರೆ, ಈ ತರ ಏನು ಅನ್ಸೋದಿಲ್ಲ? ಅವತ್ತಿನಂತ ಸಂತೋಷ ಯಾವತ್ತ. ಮತ್ತೆ ಒಳ್ಳೆ ಖುಷಿಯಾಗಿದ್ದೀರಿ, ನಿಮ್ ಮಗದಿಂದ ಇಡೀ ಕರ್ನಾಟಕಕ್ಕೆ ನೀವು ಫೇಮಸ್. ಖುಷಿ ಅದೇ ನನ್ ಮಗನಿಂದ. ನಾನು ಈಗ ಇಲ್ಲೆಲ್ಲ ಗುರ್ತಿಸ್ತಾರ, ಗಿಲ್ಲಿ ನಟ ಅವ್ರ ಅಮ್ಮ ಇವರೇ ಅಪ್ಪ ಅಂತೆಲ್ಲ ಗುರ್ತಿಸ್ತಾರೆ. ಇವಾಗ ಎಲ್ಲೇ ಹೋಗ್ಲಿ, ಎಲ್ಲೇ ಬರ್ಲಿ, ಎಲ್ಲೇ ಇರ್ಲಿ ಗುರ್ತಿಸ್ತಾರೆ. ಅಂದ್ರೆ ಆಕ್ಚುಲಿ ಮಕ್ಕಳು ಅವ್ರ ಹೆಸರು ಹೇಳಿ ನಮ್ಮನ್ ಗುರ್ಸಂಗಾದ್ರೆ ತಂದೆ ತಾಯಿ ಖುಷಿ ಆಗುತ್ತೆ. ಅದೇ ಖುಷಿ ಅಲ್ವಪ್ಪ. ಇದು ಗಿಲ್ಲಿ ನಟನವ್ರ ಅಮ್ಮ ಅಂದ್ರೆ ಅದೊಂದೇ ಖುಷಿ ಅಲ್ವಾ. ಇವ್ರು ಆಕ್ಚುಲಿ ಏನಂತಾರೆ, ನಮ್ಮ ಇವ್ರ ಮಗ ಇವ್ರು ಇಂಥವ್ರ ಮಗ ಅನ್ನೋದ್ಕಿಂತ ಇವ್ರ ಅಮ್ಮ ಇವ್ರು ಅದೊಂದೇ ಖುಷಿ. ಈಗ ಬಿಗ್ ಬಾಸ್ ಅಲ್ಲಿ ನಿಮ್ಗೆ